ರಾಜ್ಯದಲ್ಲಿ ಈ ವರ್ಷ ಮಳೆ ಕಡಿಮೆ ಆಗಿರುವುದರಿಂದ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಮಳೆ ಕಡಿಮೆ ಆಗಿರುವುದರಿಂದ ಕೆಲವು ರಾಜ್ಯದ ಕೆಲವು ಡ್ಯಾಮ್ಗಳು ಖಾಲಿ ಹೊಡಿತವೆ. ಸದ್ಯ ಬೀದರ್ನಲ್ಲಿ ಕೂಡ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ನ ಅಂದರೆ ಕಾರಂಜ ಜಲಾಶಯ ಇದೆ. ಆ ಜಲಾಶಯದ ಮೇಲ್ಭಾಗದಲ್ಲಿ ನಾವಿದ್ದೇವೆ. ಅಂದರೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಅಂದರೆ ಇದು ಒಂದು ಕಾರಂಜ ಜಲಾಶಯ ಬೀದರ್ಗೆ ಒಂದು ಅಂದರೆ ನೀರಿನ ಸಂಪರ್ಕ ಅಂದರೆ ನೀರನ್ನು ಪೂರೈಸಲು ಒಂದು ಡ್ಯಾಮನ್ನು ಕಟ್ಟಿದ್ರು. ಇದು ಸುಮಾರು 7.65 ಒಂದು TMC ಸಾಮರ್ಥ್ಯದ ಒಂದು ಡ್ಯಾಮ್ ಆಗಿದೆ. ಈ ಡ್ಯಾಮ್ನಿಂದ ಹುಮ್ನಾಬಾದ್ ಭಾಲ್ಕಿಗೆ ಒಂದು ನೂರಾರು ಒಂದು ಸಾವಿರಾರು ಒಂದು ಎಕರೆಗೆ ಒಂದು ನೀರನ್ನು ಪೂರೈಸ್ತಾ ಇತ್ತು. ಬಲದಂಡೆ ಎಡದಂಡೆ ಅಂತ ಎರಡು ಕಾಲುವೆಗಳು ಕೂಡ ಇವೆ. ಈ ವರ್ಷ ಈ ಮಳೆ ಕಡಿಮೆ ಆಗಿರುವುದರಿಂದ ಸುಮಾರು ಅಂದರೆ ಹೋದ ವರ್ಷ 4.8 ಒಂದು TMC ನೀರು ಇರ್ತಾ ಇತ್ತು. ಆದರೆ ಈ ವರ್ಷ 4.5 ಒಂದು TMC ನೀರಿನ ಸಾಮರ್ಥ್ಯ ಅಂದರೆ ಈ ವರ್ಷ ನೀರಿದೆ. ಅಂದರೆ 0.3 TMC ನೀರು ಕಡಿಮೆ ಆಗಿದೆ. ಯಾಕೆಂದರೆ ಮಳೆ ಆಗ್ತಾ ಇಲ್ಲ ಅಂತ ಒಂದು ವಿಷಯವಿದೆ. ಅಂದರೆ ತೋರಿಸ್ತಾ ಹೋಗ್ತಾರೆ. ಅಂದರೆ ದೂರದಲ್ಲಿ ಒಂದು ಈ ಕೆರೆ ಒಂದು ಏನು ಡ್ಯಾಮ್ ಏನಿದೆ ಡ್ಯಾಮ್ನ ಆ ಭಾಗದಲ್ಲಿ ಅಂದ್ರೆ ಬೀದರ್ ಹುಮ್ನಾಬಾದ್ಗೆ ಸಂಪರ್ಕ ಅಂದರೆ ಹಳ್ಳಿಗಳಿವೆ. ಅಲ್ಲಿಂದ ಅಂದರೆ ಆ ನೀರನ್ನು ಬರ್ತಾ ಇತ್ತು. ಅಂದರೆ ಇಲ್ಲಿ ಒಂದು ಹುಮ್ನಾಬಾದ್ ಮತ್ತು ಚಿಟಗುಪ್ಪ ಈ ಕಡೆ ಒಂದು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಈ ಕಡೆಯಿಂದ ಒಳಹರಿವು ನೀರು ಬರುತ್ತೆ. ಈ ಕಡೆಯಿಂದ ಮತ್ತೆ ಭಾಲ್ಕಿ ಹುಮ್ನಾಬಾದ್ಗೆ ಮತ್ತೆ ನೀರನ್ನು ಅಂದರೆ ಹೊರಹರಿವು ಹೋಗುತ್ತೆ. ಆದರೆ ಈ ವರ್ಷ ಒಳಹರಿವು ಕಡಿಮೆ ಆಗಿ ಅದು ಸಂಪೂರ್ಣವಾಗಿ ಬರ್ತಾ ಇಲ್ಲ. ಹಾಗಾಗಿ ಹೊರಹರಿವು ಕೂಡ ಬಿಡ್ತಾ ಇಲ್ಲ. ಈಗಾಗಲೇ ರಾಜ್ಯ ಸರ್ಕಾರ ಆ ಸೂಚನೆಯನ್ನು ನೀಡಿರುವಂಥದ್ದು. ಅಂದರೆ ಈಗಾಗಲೇ CM ಏನಿದ್ದಾರೆ DK ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನು ಹೇಳಿದರು. ಡ್ಯಾಮನ್ನು ಅವಲಂಬನೆಯಾಗಿ ರೈತರು ಬಿತ್ತನೆಯನ್ನು ಮಾಡಬೇಡಿ, ಮಳೆಯನ್ನು ಅವಲಂಬನೆಯಾಗಿ ಮಾತ್ರ ಬಿತ್ತನೆಯನ್ನು ಮಾಡಿ ಅಂತ ಹೇಳಿದರು. ಹೀಗಾಗಿ ಕಾರಂಜ ಜಲಾಶಯದಿಂದ ಯಾವುದೇ ನೀರನ್ನು ಹೊರಗಡೆ ಬಿಡ್ತಾ ಇಲ್ಲ. ಹೀಗಾಗಿ ಸದ್ಯ ಮಳೆ ಬರುವಷ್ಟರಲ್ಲಿ ಅಂದರೆ ಹೋದ ವರ್ಷ ಏನು 4.8 TMC ನೀರನ್ನು ಇತ್ತು. ಈ ವರ್ಷ ಕೇವಲ 4.5 TMC ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಮಳೆ ಕಡಿಮೆ ಆಗಿರುವುದರಿಂದ ನೀರಿನ ಮಟ್ಟ ಕೂಡ ಕಡಿಮೆ ಆಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ನೀಡಿದೆ. ಈ ವರ್ಷ ಮಳೆ ಕಡಿಮೆ ಆಗುವುದರಿಂದ ರೈತರು ಜೊತೆಗೆ ನೀರಿನ ಒಂದು ಕುಡಿಯುವ ನೀರಿಗೆ ಕೂಡ ಸಂಕಷ್ಟ ಎದುರಾಗಬಹುದು ಅಂತ ಹವಾಮಾನ ಇಲಾಖೆಯನ್ನ ಒಂದು ಮುನ್ಸೂಚನೆಯನ್ನು ನೀಡಿದೆ. ಕಾದು ನೋಡಬೇಕು ಈ ವರ್ಷ ಎಷ್ಟು ಮಳೆ ಆಗುತ್ತೆ, ಡ್ಯಾಮನ್ನು ಭರ್ತಿ ಆಗುತ್ತಾ, ಭರ್ತಿ ಆದಮೇಲೆ ನೀರನ್ನು ಹೊರಗಡೆ ಬಿಡುತ್ತಾ ಈ ಜಲಾಶಯ ಏನು ಕಾರಂಜ ಜಲಾಶಯ ಅಧಿಕಾರಿಗಳು ನೀರನ್ನು ಬಿಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಾನು ಸಂಗಮೇಶ್ ಮಿತ್ರೆ, TV5 ಕನ್ನಡ, ಬೀದರ್.